ಓಂ ಶಾಂತಿ. ಮುರಳಿಯ ದಿನಾಂಕ 9/3/2022. मीठे बच्चे, इस पुरानी देह का भान भूलो, इससे ममत्व मिटाओ तो तुम्हें फर्स्ट क्लास शरीर मिल जाएगा. यह शरीर तो ख़त्म हुआ ही पड़ा है. ಮಧುರ ಮಕ್ಕಳೇ, ಹಳೆ ದೇಹದ ಭಾನವನ್ನು ಮರೀರಿ. ಇದರಿಂದ ಮಮತ್ವ ತೆಗೆದುಹಾಕಿರಿ. ಆಗ ಮಾತ್ರ ನಿಮಗೆ ಮುಂದೆ ನಂಬರ್ 1 ದೇಹ ಸಿಗುವುದು. ಈ ದೇಹ ಅಂತೂ ಸಂಗಮ ಯುಗದಲ್ಲಿಯೇ ಖತಮ್ ಆಗಲಿದೆ. ಈಗಂದರೆ ಈಗ, ನಾಳೆ ಅಂದರೆ ನಾಳೆ ಈ ದೇಹ ವಿನಾಶ ಆಗಲಿದೆ. प्रश्न: इस ड्रामा का अटल नियम कौन सा है जिसे मनुष्य नहीं जानते हैं? ಈ ನಾಟಕದ ಅಟಲವಾದ ನಿಯಮ ಯಾವುದಾಗಿದೆ? ಯಾವುದನ್ನು ಮನುಷ್ಯರು ತಿಳ್ಕೊಂಡಿಲ್ಲ. उत्तर: जब ज्ञान है तो भक्ति नहीं, जब भक्ति है तो ज्ञान नहीं. जब पावन दुनिया है तो कोई भी पतित नहीं, और जब पतित दुनिया है तो कोई भी पावन नहीं. यह है ड्रामा का अटल नियम जिसको मनुष्य नहीं जानते. ಈ ಸೃಷ್ಟಿ ನಾಟಕದ ನಿಯಮ ಏನಾಗಿದೆ ಅಂದರೆ, ಜ್ಞಾನ ಇದ್ದಾಗ ಭಕ್ತಿ ಇರೋದಿಲ್ಲ, ಭಕ್ತಿ ಇದ್ದಾಗ ಜ್ಞಾನ ಇರೋದಿಲ್ಲ. ಪಾವನ ಜಗತ್ತು ಇರುವಾಗ ಪತಿತರ್ಯಾರೂ ಇರೋದಿಲ್ಲ, ಪತಿತ ಜಗತ್ತಿನಲ್ಲಿ ಪಾವನರು ಇರೋದಿಲ್ಲ. ಈ ನಾಟಕದ ಅಟಲವಾದ ನಿಯಮ ಮನುಷ್ಯರಿಗೆ ಗೊತ್ತಿಲ್ಲ. ಪ್ರಶ್ನೆ: ಸಚ್ಚಿ ಕಾಶಿ ಕಲ್ವಟ್ ಖಾನಾ ಕಿಸೆ ಕಹೆಂಗೆ? ನಿಜವಾದ ಕಾಶಿಗೆ ಹೋಗಿ ಪ್ರಾಣಾರ್ಪಣೆ ಮಾಡುವುದು ಅಂದರೆ ಏನು? ಜ್ಞಾನದ ದೃಷ್ಟಿಯಿಂದ ಕಾಶಿಗೆ ಹೋಗಿ ದೇಹ ಹತ್ಯೆ ಮಾಡಿಕೊಳ್ಳುವುದು ಅಂದರೆ ಏನು? ಯಾವುದಕ್ಕೆ ಕಾಶಿ ಕಲ್ವಟ್ ಅಂತ ಹೇಳಬಹುದು? अंत में किसी की भी याद न आए, एक बाप की ही याद रहे, यह है सच्ची काशी कलवट खाना. ದೇಹ ಬಿಡುವ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಅನ್ಯರ ನೆನಪು ಬುದ್ಧಿಯಲ್ಲಿ ಇರಬಾರದು. ಇದು ನಿಜವಾದ ಕಾಶಿ ಕಲ್ವಟ್ ಆಗಿದೆ. ಕಾಶಿ ಕಲ್ವಟ್ ಖಾನಾ ಅರ್ಥಾತ್ ಪಾಸ್ ವಿತ್ ಆನರ್ ಹೋ ಜಾನಾ, ಜಿಸ್ಮೆ ಜರಾ ಭಿ ಸಜಾ ನ ಖಾನಿ ಪಡೆ. ಜ್ಞಾನ ಮಾರ್ಗದಲ್ಲಿ ಶಿವನಿಗೆ ಅರ್ಪಣೆ ಆಗುವುದು ಅಂದರೆ ಪಾಸ್ ವಿತ್ ಆನರ್ ಆಗುವಂತಹ ಪುರುಷಾರ್ಥ ಮಾಡುವುದು. ಅಂತಹ ಪುರುಷಾರ್ಥಿಗಳಿಗೆ ಕೊನೆಗೆ ಸ್ವಲ್ಪವೂ ಶಿಕ್ಷೆ ಇರೋದಿಲ್ಲ. ಗೀತ್: ದರ್ ಪರ್ ಆಯೇ ಹೇ ಕಸಮ್ ಲೇಕರ್. ಈ ಭೂಮಿಗೆ ಬಂದಿದ್ದೇವೆ, ಪರಮಾತ್ಮನ ಹತ್ತಿರಕ್ಕೆ ಬಂದಿದ್ದೇವೆ ಪ್ರತಿಜ್ಞೆ ಮಾಡಲಿಕ್ಕಾಗಿ. ಪ್ರತಿಜ್ಞೆ ಮಾಡಿಯೇ ಬಂದಿದ್ದೇವೆ. बाप ने बच्चों को अपना बनाया और बच्चों ने बाप को अपना बनाया, क्योंकि दुख धाम से छुड़ाए
ಶಾಂತಿಧಾಮ್ ಸುಖಧಾಮ್ ಲೇ ಜಾನಾ ಹೇ. ನಾವು ತಂದೆಯ ಕೈಯನ್ನು ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀವಿ. ಅಂದರೆ ನಾವು ಆ ಪರಮಾತ್ಮನನ್ನು ನಮ್ಮ ತಂದೆಯನ್ನಾಗಿ ಮಾಡಿಕೊಂಡಿದ್ದೇವೆ. ಆ ತಂದೆ ಪರಮಾತ್ಮ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಅವನ ಕರ್ತವ್ಯ ಆಗಿದೆ ಮಕ್ಕಳನ್ನು ದುಃಖಧಾಮದಿಂದ ಬಿಡಿಸಿ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದು. ತುಮ್ ಸುಖಧಾಮ್ ಕೆ ಲಿಯೆ ಲಾಯಕ್ ಬನ್ ರಹೆ ಹೋ. ಪತಿತ ಮನುಷ್ಯ ಕೋಯಿ ಪಾವನ್ ದುನಿಯಾ ಮೇ ನಹೀ ಜಾ ಸಕ್ತೆ, ಕಾಯ್ದಾ ಹೀ ನಹೀ. ಈಗ ನೀವು ಸುಖಧಾಮಕ್ಕೆ ಹೋಗುವುದಕ್ಕಾಗಿ ಲಾಯಕ ಆಗ್ತಾ ಇದ್ದೀರಿ. ಪತಿತರು ಯಾರು ಆ ಪಾವನ ಜಗತ್ತಿಗೆ ಅಥವಾ ಸುಖಧಾಮಕ್ಕೆ ಹೋಗೋದಿಲ್ಲ. ಆ ಥರ ಕಾಯ್ದೆನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ಕಾಯ್ದಾ ಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಈ ಕಾಯ್ದೆಯ ಬಗ್ಗೆಯೂ ಸಹ ನಿಮಗೆ ಮಾತ್ರ ತಿಳಿದಿದೆ ಅಂತ ಬಾಬಾ ಹೇಳ್ತಾರೆ. ತುಮ್ ಅಭಿ ಪತಿತ ಥೇ ಪಾವನ್ ಬನನಾ ಹೇ. ಸರ್ವಗುಣ ಸಂಪನ್ನ ದೇವತಾ ಬನ್ ರಹೆ. गीता में कहा हम जीते जी मरने अथवा आपका बनने आए हैं, फिर आप जो हमको मत देंगे क्योंकि आपकी मत तो ಸರ್ವೋತ್ತಮ है. ಬಾಬಾ ಹೇಳ್ತಾರೆ, ನೀವೆಲ್ಲ ಮಕ್ಕಳು ಕಲಿಯುಗದಲ್ಲಿ ಪತಿತ ಆಗಿದ್ರಿ. ಈಗ ಮತ್ತೆ ಗುಣಸಂಪನ್ನ ದೇವತಾ ಆಗ್ತಿದ್ದೀರಿ. ಹಾಡಿನಲ್ಲಿ ಕೇಳಿದರೆ ನಾವು ಬದುಕಿರುವಾಗಲೇ ಸಾಯಲಿಕ್ಕೆ ಬಂದಿದ್ದೇವೆ. ನಿನ್ನ ಮಕ್ಕಳಾಗಿ ಬಂದಿದ್ದೇವೆ ಅಂದರೆ ನೀನು ಕೊಡುವ ಶ್ರೀಮತದಂತೆಯೇ ನಾವು ನಡೆಯುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದೇವೆ. ಯಾಕೆ ಅಂದರೆ ತಂದೆಯ ಮತನೇ ಸರ್ವೋತ್ತಮ ಮತ ಆಗಿದೆ. ಜೋ ಭಿ ಅನೇಕ ಮತೆ ಹೇ वह आसुरी मते. इतना समय हमको पता नहीं था कि हम कोई आसुरी मत पर चल रहे. ಈ ಜಗತ್ತಿನಲ್ಲಿ ಇರುವ ಅನೇಕ ಮತಗಳು ಏನಿವೆ ಆ ಎಲ್ಲ ಮತಗಳು ಆಸುರಿ ಮತಗಳಾಗಿವೆ. ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ ನಾವು ಸಹ ಆ ಆಸುರಿ ಮತದಂತೆ ನಡೀತಾ ಇದ್ವಿ ಅಂತ. ना दुनिया वाले समझते हैं कि हम ईश्वरीय मत पर नहीं चल रहे, रावण मत पर चल रहे. ಜಗತ್ತಿನವರಿಗೂ ಗೊತ್ತಿಲ್ಲ ನಾವು ಈಶ್ವರಿಯ ಮತದಂತೆ ನಡೀತಾ ಇಲ್ಲ, ರಾವಣನ ಮತದಂತೆ ನಡೀತಾ ಇದ್ದೀವಿ ಅನ್ನೋದು. ಬಾಪ್ ಕಹತೆ ಬಚ್ಚೆ ಆಧಾ ಕಲ್ಪ ಸೆ ತುಮ್ ರಾವಣ ಮತ ಪರ್ चलते आए हो. वह भक्ति मार्ग रावण राज्य. कहते हैं राम राज्य ज्ञान कांड, रावण राज्य भक्ति कांड. तो ज्ञान भक्ति और वैराग्य. किससे वैराग्य? ಬಾಬಾ ಹೇಳ್ತಾರೆ, ರಾವಣ ರಾಜ್ಯ ಅಂದ್ರೇ ಭಕ್ತಿ ಮಾರ್ಗ, ರಾಮರಾಜ್ಯ ಅಂದರೆ ಜ್ಞಾನಕಾಂಡ, ರಾವಣ ರಾಜ್ಯ ಅಂದರೆ ಭಕ್ತಿಯ ಕಾಂಡ. ಅದಕ್ಕೆ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ. ಸತ್ಯತ್ರೇತಾಯುಗದಲ್ಲಿ ಜ್ಞಾನದ ಪ್ರಾರಬ್ಧ ಇದೆ. ದ್ವಾಪರ ಕಲಿಯುಗದಲ್ಲಿ ಭಕ್ತಿ ಇದೆ. ಸಂಗಮ ಯುಗದಲ್ಲಿ ವೈರಾಗ್ಯ ಬರ್ತದೆ. ಯಾವುದರ ಮೇಲೆ ವೈರಾಗ್ಯ ಬರ್ತದೆ? ಭಕ್ತಿ ಸೆ और पुरानी दुनिया से वैराग्य. ज्ञान दिन है, भक्ति रात है, रात के बाद दिन आता है. ಸಂಗಮ ಯುಗದಲ್ಲಿ ಭಕ್ತಿಯ ಮೇಲೆ ನಮಗೆ ವೈರಾಗ್ಯ ಬರ್ತದೆ. ಹಳೆ ಜಗತ್ತಿನ ಮೇಲೆ ವೈರಾಗ್ಯ ಬರ್ತದೆ. ಜ್ಞಾನ ಅಂದ್ರೇ ಹಗಲು, ಭಕ್ತಿ ಅಂದ್ರೇ ರಾತ್ರಿ.
वैराग्य है भक्ति से और पुरानी दुनिया से। यह ಬೇಹದ್ का ರೈಟಿಯಸ್ ವೈರಾಗ್ಯ है। ಈಗ ನಮಗೆ ಭಕ್ತಿಯ ಮೇಲೆ, ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಬರ್ತಾ ಇದೆ. ಇದು ಯಥಾರ್ಥವಾದಂತಹ ಬೇಹದ್ದಿನ वैराग्य आಗಿದೆ. सन्यासियों का वैराग्य अलग है। वह सिर्फ घर बार से वैराग्य करते, वह भी ड्रामा में नूंद है। हद का वैराग्य अथवा प्रवृत्ति का संन्यास। बाप समझाते, तुम बेहद का संन्यास कैसे करो। ಸನ್ಯಾಸಿಗಳು ಮನೆ ಪರಿವಾರದ ತ್ಯಾಗ ಮಾಡ್ತಾರೆ. ಅವರದ್ದು ಹದ್ದಿನ ವೈರಾಗ್ಯ ಆಗಿದೆ. ನಿಮ್ಮದು ಬೇಹದ್ದಿನ ವೈರಾಗ್ಯ ಆಗಿದೆ. ಅವರು ನಿವೃತ್ತಿ ಮಾರ್ಗದವರು, ನೀವು ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರೂ ಬೇಹದ್ದಿನ ಸನ್ಯಾಸಿ ಆಗ್ತೀರಿ. ಅವರ ಸನ್ಯಾಸ ಮಾರ್ಗವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. हम आत्मा क्या है, कहाँ से आए, यह सतयुग में नहीं जानते. न परमात्मा का ज्ञान रहता. सिर्फ आत्मा को इतना ज्ञान रहता कि एक शरीर छोड़ दूसरा लेते. परमात्मा के ज्ञान की वहाँ दरकार ही नहीं, इसलिए परमात्मा को याद नहीं करते. ಇನ್ನು ಬಾಬಾ ಹೇಳ್ತಾರೆ, ಈ ಬೇಹದ್ದಿನ ವೈರಾಗ್ಯದಿಂದ ನಿಮಗೆ ಬೇಹದ್ದಿನ ಸುಖದ ಪ್ರಾಪ್ತಿಯಾಗ್ತದೆ. ಆ ಸುಖಧಾಮದಲ್ಲಿ ಆತ್ಮಜ್ಞಾನನೂ ಇರೋದಿಲ್ಲ, ಪರಮಾತ್ಮನ ಜ್ಞಾನನೂ ಇರೋದಿಲ್ಲ. ಇಷ್ಟು ಮಾತ್ರ ಗೊತ್ತಾಗ್ತದೆ. ದೇಹ ಬಿಡುವಾಗ ನಾನು ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗ್ತದೆ. ಅಲ್ಲಿ ಪರಮಾತ್ಮ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಯಾರೂ ಸಹ ಪರಮಾತ್ಮನನ್ನು ನೆನಪು ಮಾಡೋದಿಲ್ಲ. यह ड्रामा ऐसा बना हुआ है. बाप नॉलेजफुल, सृष्टि के आदि मध्य अंत्य का नॉलेज बाप के पास है. बाप ने तुमको आत्मा परमात्मा का ज्ञान दिया. तुम कोई से भी पूछो आत्मा का रूप क्या है, कहेंगे वह ज्योति स्वरूप है. तुम कोई से भी पूछो आत्मा का रूप क्या है, कहेंगे वह ज्योति स्वरूप है. परंतु वह चीज़ क्या है कुछ भी नहीं जानते. तुम जानते हो आत्मा बिल्कुल छोटी बिंदी स्टार है. बाबा भी स्टार है, परंतु उनकी महिमा बहुत है. अब बाप सन्मुख बैठ समझाते हैं कि तुम मुक्ति जीवन मुक्ति कैसे पा सकते. ಯಾರಿಗಾದರೂ ನೀವು ಪ್ರಶ್ನೆ ಕೇಳಿದಾಗ ಆತ್ಮದ ಸ್ವರೂಪ ಹೇಗಿದೆ ಅಂತ ಕೇಳಿದರೆ ಹೇಳ್ತಾರೆ ಆತ್ಮ ಜ್ಯೋತಿರ್ಬಿಂದು ಆಗಿದೆ ಅಂತ. ಹಾಗೆಯೇ ಪರಮಾತ್ಮನು ಜ್ಯೋತಿರ್ಬಿಂದು ಆಗಿದ್ದಾನೆ. ಆದರೆ ಅವನ ಮಹಿಮೆ ಅಪಾರ ಆಗಿದೆ. ಯಾಕೆ ಅಂದರೆ ಅವನು ಮುಕ್ತಿ ಜೀವನ್ಮುಕ್ತಿ ದಾತ ಆಗಿದ್ದಾನೆ. ಅವನೇ ಕುಳಿತು ನಮಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಹೇಗೆ ಪಡ್ಕೋಬೇಕು ಎಂಬ ಜ್ಞಾನ ಕೊಡ್ತಾ ಇದ್ದಾನೆ. ಶ್ರೀಮತ್ ಪರ್ ಚಲನೆ से तुम ऊंच पद पा सकते हो. लोग दान पुण्य यज्ञ आदि करते समझते हैं भगवान रहम करके हमको यहाँ से ले जाएंगे. पता नहीं किसी न किसी रूप में मिल जाएगा. पूछो कब मिलेगा तो कहेंगे अभी बहुत समय पड़ा है, अंत्य में मिलेगा. ಎಲ್ಲರಿಗೂ ಒಂದು ನಂಬಿಕೆ ಇದೆ. ಏನಂದರೆ ಪರಮಾತ್ಮ ಇವತ್ತಿಲ್ಲ ನಾಳೆ ಯಾವುದಾದ್ರೂ ರೂಪದಲ್ಲಿ ಬಂದು
ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾವ ರೂಪದಲ್ಲಿ ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಕೇಳಿದಾಗ ಇನ್ನೂ ಬಹಳ ಸಮಯದ ನಂತರ ಕೊನೆಗೆ ಬರ್ತಾನೆ ಅಂತ ಹೇಳಿಬಿಡ್ತಾರೆ. ಬಿಲ್ಕುಲ್ ಅಂಧಿಯಾರೆ ಮೇ ತುಮ್ ಅಭಿ ಸೋಝರೆ ಮೇ. ಅವನು ಯಾವ ರೂಪದಲ್ಲಿ ಬರ್ತಾನೆ, ಯಾವ ಸಮಯದಲ್ಲಿ ಬರ್ತಾನೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಅಂದ್ರೇ ಮನುಷ್ಯರು ಭಕ್ತರು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಅಭಿ ತುಮ್ ಸೋಝರೆ ಮೇ ಹೋ, ತುಮ್ ಪತಿತೋಂ ಕೋ ಪಾವನ್ ಬನಾನೆ ಕೆ ನಿಮಿತ್ತ ಬನೆ ಹೋ ಗುಪ್ತ ರೂಪ ಮೇ. ನೀವು ಮಾತ್ರ ಈಗ ಜ್ಞಾನದ ಬೆಳಕಿನಲ್ಲಿ ಇದ್ದೀರಿ. ತಂದೆಯ ಜೊತೆಗೆ ನೀವು ಸಹ ಪತಿತರನ್ನು ಪಾವನ ಮಾಡಲಿಕ್ಕೆ ನಿಮಿತ್ತ ಆಗಿದ್ದೀರಿ ಗುಪ್ತ ರೂಪದಿಂದ. ತುಮೇ ಬಹುತ್ ಶಾಂತಿ ಸೆ ಪ್ಯಾರ್ ಸೆ ಕಾಮ್ ಲೇನಾ ಹೈ. समझाओ जो मनुष्य से देवता अथवा कौड़ी से हीरे मिसल चुटकी में ಬನ್ ಜಾಯ್. ಬಾಬಾ ಹೇಳ್ತಾರೆ, ನೀವು ಎಷ್ಟು ಶಾಂತಿ ಪ್ರೀತಿಯಿಂದ ಜನರಿಗೆ ಜ್ಞಾನ ಹೇಳಬೇಕಂದ್ರೆ ಸೆಕೆಂಡಲ್ಲಿ ಅವರು ಕೌಡೆಯಿಂದ ವಜ್ರ ಸಮಾನ ಆಗಿಬಿಡಬೇಕು. ಬಾಪ್ ಕಹತೆ, ಕಲ್ಪ ಕಲ್ಪ ಮುझे आकर तुम बच्चों की सेवा में उपस्थित होना है. ಕಲ್ಪ ಕಲ್ಪಕ್ಕೂ ನಾನೇ ಬಂದು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತನಾಗ್ತೀನಿ. सृष्टि चक्र कैसे चलता वह भी समझाता हूँ. वहाँ देवताएं बहुत मौज में रहते हैं. कोई चिंता व फिक्र की बात नहीं. गाया जाता है गार्डन ऑफ अल्लाह. वहाँ हीरे जवाहरों के महल थे, बहुत धनवान थे. इस समय बाप तुमको बहुत धनवान बना रहे हैं ಜ್ಞಾನ ರತ್ನೋಂ ಸೆ. ಬಾಬಾ ಹೇಳ್ತಾರೆ, ನೀವು ಮುಂದೆ ದೇವತೆಗಳಾಗ್ತೀರಿ. ದೇವತಾ ಜೀವನದಲ್ಲಿ ಮೋಜಿರ್ತದೆ, ಆನಂದ ಇರ್ತದೆ, ಖುಷಿ ಇರ್ತದೆ. ಅಲ್ಲಿ ಚಿಂತೆಯ ಮಾತೇ ಇಲ್ಲ. ಹೇಳ್ತಾರೆ, ಅದು ಭಗವಂತನ ಹೂತೋಟ ಅಂತ. ಅಲ್ಲಿ ವಜ್ರ ರತ್ನಗಳ ಬಂಗಾರದ ಅರಮನೆಗಳು ಇರ್ತವೆ. ನೀವು ಬಹಳ ಧನವಂತರಾಗಿರ್ತೀರಿ. ನೀವು ಅಷ್ಟೊಂದು ಶ್ರೀಮಂತ ಆಗಲಿಕ್ಕೆ ಕಾರಣ ಸಂಗಮ ಯುಗದಲ್ಲಿ ನೀವು ಜ್ಞಾನ ರತ್ನಗಳಿಂದ ಸಂಪನ್ನ ಆಗ್ತೀರಿ. ಯಾರು ಜ್ಞಾನ ರತ್ನಗಳಿಂದ ಸಂಪನ್ನ ಆಗ್ತಾರೆ ಅವರು ಭವಿಷ್ಯದಲ್ಲಿ ಸತ್ಯಯುಗದಲ್ಲೂ ಸಹ ಅಷ್ಟೇ ಶ್ರೀಮಂತ ಆಗ್ತಾರೆ. फिर तुमको शरीर भी फर्स्ट क्लास मिलेगा. बाप कहते, देह अभिमान छोड़ो. देह के संबंध जो भी है सब मटेरियल है. अपने को आत्मा निश्चय करो. 84 जन्मों का ज्ञान बुद्धि में. ಅಲ್ಲಿ ನಿಮಗೆ ದೇಹವೂ ಸಹ ಕಂಚನಕಾಯ ವಜ್ರಕಾಯ ದೇಹ ಪ್ರಾಪ್ತಿಯಾಗ್ತದೆ. ಆದರೆ ಅಲ್ಲಿ ಅಂತಹ ದೇಹ ಸಿಗಬೇಕಾದ್ರೆ ಇಲ್ಲಿ ನೀವು ಈ ಹಳೆ ದೇಹದ ಅಭಿಮಾನವನ್ನು ಬಿಡಬೇಕು. ನಿಮಗೆ ನೀವು ಆತ್ಮನಿಶ್ಚಯ ಮಾಡಿಕೊಳ್ಬೇಕು. 84 ಜನ್ಮಗಳ ಜ್ಞಾನ ಬುದ್ಧಿಯಲ್ಲಿ धारणे ಮಾಡ್ಕೋಬೇಕು. अब नाटक पूरा होता है. चलो अपने घर. बुद्धि में यही रहे कि बस अब इस मटेरियल को छोड़ा कि छोड़ा. तब तो बुद्धि योग बाप के साथ रहे और विकर्म विनाश. ಈ ಜಡ ವಸ್ತುಗಳನ್ನು ಜಡ ಪ್ರಪಂಚವನ್ನು ಬುದ್ಧಿಯೋಗದಿಂದ ಮರೀರಿ. ಬುದ್ಧಿಯೋಗ ತಂದೆಯ ಜೊತೆಗೆ ಇರಲಿ. ಆಗ ನಿಮ್ಮ ವಿಕರ್ಮಗಳು
विनाश ಆಗ್ತವೆ. गृहस्थ व्यवहार में रह उपराम होकर कमल फूल समान रहना है. वानप्रस्थी घर बार से किनारा कर साधुओं के पास जाकर बैठ जाते, परंतु यह ज्ञान नहीं कि हमको मिलना क्या है. ಬಾಬಾ ಹೇಳ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಅನಾಸಕ್ತ ಆಗಿರಿ, ಕಮಲ ಪುಷ್ಪದ ಸಮಾನಾಗ್ರಿ. ಲೌಕಿಕದ ವಾನಪ್ರಸ್ಥಿಗಳು ಮನೆ ಪರಿವಾರ ಬಿಟ್ಟು ಸಾಧು ಸಂತರ ಹತ್ತಿರ ಹೋಗಿ ಕೂತ್ಕೊಳ್ತಾರೆ. ಆದರೆ ಅವರಿಗೆ ಅಲ್ಲಿ ಏನು ಪ್ರಾಪ್ತಿ ಇದೆ ಅನ್ನೋದು ಗೊತ್ತಿರೋದಿಲ್ಲ. वास्तव में ममत्व तब मिटता है जब प्राप्ति का मालूम हो. अंत समय बाल बच्चे याद न आए, इसलिए किनारा कर देते. यहाँ तुम जानते हो, इस पुरानी दुनिया से ममत्व मिटाने से हम विश्व के मालिक बन जाएंगे. यहाँ आमदनी बहुत भारी है. बाकी जो कुछ करते हैं अल्पकाल सुख के लिए पढ़ते हैं. ವಾನಪ್ರಸ್ಥಿಗಳು ಆಶ್ರಮಕ್ಕೆ ಹೋಗಿ ವಾಸ ಮಾಡ್ತಾರೆ. ಆದರೆ ಆ ಥರ ಮಾಡೋದ್ರಿಂದ ಅವರಿಗೆ ಏನು ಪ್ರಾಪ್ತಿ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಹೀಗಾಗಿ ಅವರು ಮನೆಯಿಂದ ದೂರ ಇದ್ರೂ ಸಹ ಮೊಮ್ಮಕ್ಕಳು ಮಕ್ಕಳ ಮೇಲೆ ಅವರಿಗೆ ಮೋಹ ಇರ್ತದೆ. ಆದರೆ ನೀವು ಮಕ್ಕಳು ಮನೆಯಲ್ಲಿಯೇ ಇದ್ದುಕೊಂಡು ಎಲ್ಲರನ್ನೂ ಮರೀತೀರಿ. ಯಾಕೆ ಅಂದರೆ ನಿಮಗೆ ಪ್ರಾಪ್ತಿಯ ಬಗ್ಗೆ ಜ್ಞಾನ ಇದೆ. ಈ ಒಂದು ಸಾಧನೆಯಿಂದ ನೀವು ವಿಶ್ವದ ಮಾಲೀಕ ಆಗ್ತಾ ಇದ್ದೀರಿ. ಬಾಕಿ ಜೋ ಕುಚ್ ಕರ್ತೆ ಹೇ ಅಲ್ಪಕಾಲ್ ಸುಖ ಕೆ ಲಿಯೇ ಪಡ್ತೆ ಹೇ. ಭಕ್ತಿ भी अल्पकाल सुख के लिए. मीरा को साक्षात्कार हुआ, परंतु राज्य तो नहीं लिया ना. ಉಳಿದವರು ಏನೆಲ್ಲ ಮಾಡ್ತಾ ಇದ್ದಾರೋ ಅದಕ್ಕೆ ಅವರಿಗೆ ಅಲ್ಪಕಾಲದ ಫಲ ಸಿಗ್ತಾ ಇದೆ. ಭಕ್ತಿ ಮಾಡೋರಿಗೂ ಸಹ ಅಲ್ಪಕಾಲದ ಸುಖ ಸಿಗ್ತದೆ. ಭಕ್ತ ಮೀರಾಗೆ ಸಾಕ್ಷಾತ್ಕಾರ ಆಗಿತ್ತು, ಆದರೆ ಅವಳಿಗೆ ಸ್ವರ್ಗದ ರಾಜ್ಯ ಸಿಗಲಿಲ್ಲ. तुम जानते हो, बाबा की मत पर चलने से भारी इनाम मिलता है. कितनी बड़ी प्राइज़ मिलती है. बाप कहते, देह का भान उड़ाते रहो. आपको सतयुग में फर्स्ट क्लास देह और देह के संबंधी मिलेंगे. वहाँ दुख का नाम नहीं. इसलिए अब मेरी मत पर एक्यूरेट चलो. ತಂದೆಯ ಮತದಂತೆ ನಡೆಯೋದ್ರಿಂದ ನಿಮಗೆ ಎಂತಹ ಭಾರಿ ಪ್ರಾಪ್ತಿ ಸಿಗ್ತಾ ಇದೆ, ದೊಡ್ಡ ಬಹುಮಾನ ಸಿಗ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೇಹದ ಅಭಿಮಾನವನ್ನು ಬಿಟ್ಟಾಕ್ರಿ. ಅಲ್ಲಿ ನಿಮಗೆ ಒಳ್ಳೆಯ ದೇಹವೂ ಸಿಗ್ತದೆ, ಸುಖ ಶಾಂತಿ ಸಮೃದ್ಧಿಯ ಬಹುಮಾನ ಸಿಗ್ತದೆ. ಅಲ್ಲಿ ಯಾವುದೇ ರೀತಿಯ ದುಃಖದ ಹೆಸರು ಗುರುತು ಸಹ ಇರೋದಿಲ್ಲ. ಅಂತಹ ಸುಖ ಬೇಕು ಅಂದರೆ ಈಗ ಸಂಗಮ ಯುಗದಲ್ಲಿ ನೀವು ನನ್ನ ಮತದಂತೆ ನಡೀರಿ. ಮಮ್ಮಾ ಬಾಬಾ ಚಲ್ತೆ ಹೇ, इसलिए पहली बादशाही उन्हों को ही मिलती है. इस समय ज्ञान ज्ञानेश्वरी बनते, सतयुग में राजराजेश्वरी बनते. जब ईश्वर के ज्ञान से तुम राजाओं का राजा बन जाते हो, फिर वहाँ यह ज्ञान नहीं रहता. यह ज्ञान तुमको अभी है. देह का भान अब तोड़ना है. मेरी स्त्री, मेरा बच्चा, यह सब भूलना है. ಮಮ್ಮಾ ಬಾಬಾ ಹೇಗೆ ಸಂಪೂರ್ಣವಾಗಿ ಶ್ರೀಮತದಂತೆ ನಡೆದು ನಂಬರ್ 1 ರಾಜ್ಯ ಭಾಗ್ಯ ಪಡ್ಕೊಂಡ್ರು. ಸಂಗಮ ಯುಗದಲ್ಲಿ
ಜ್ಞಾನೇಶ್ವರಿಯಾಗಿದ್ದರು ಸತ್ಯಯುಗದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ. ಈಶ್ವರನ ಜ್ಞಾನದಿಂದ ನೀವು ರಾಜರಿಗೂ ರಾಜ ಆಗ್ತೀರಿ. ಅದಕ್ಕಾಗಿ ಸಂಗಮ ಯುಗದಲ್ಲಿ ನೀವು ದೇಹ ಮತ್ತು ದೇಹಧಾರಿಗಳಿಂದ ಮಮತ್ವವನ್ನು ತೆಗೆದುಹಾಕಿರಿ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಕ್ಕಳು ಎಂಬುದನ್ನು ಮರೀರಿ. यह सब मरे पड़े, हमारा शरीर भी मरा पड़ा है, हमको तो बाप के पास जाना है. ಎಲ್ಲರೂ ಆಗಲೇ ಸತ್ತುಬಿಟ್ಟಿದ್ದಾರೆ. ಸುಮ್ಮನೆ ಹೆಸರಿಗೆ ಮಾತ್ರ ಓಡಾಡ್ತಾ ಇದ್ದಾರೆ. ನನ್ನ ದೇಹವು ಸತ್ತಿದೆ ಅಂತ ತಿಳ್ಕೊಳ್ಳಿ. ಈಗ ನಾವು ತಂದೆಯ ಶಕ್ತಿಯಿಂದ ಬದುಕ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ. इस समय आत्मा का भी ज्ञान किसको नहीं. आत्मा का ज्ञान सतयुग में रहता है. सो भी अंत्य के समय जब शरीर बूढ़ा होता है तब आत्मा कहती मेरा शरीर बूढ़ा हुआ, मुझे नया लेना है. ಈ ಸಮಯದಲ್ಲಿ ಬಾಬೋರ್ ಮಕ್ಕಳನ್ನು ಬಿಟ್ಟರೆ ಯಾರಿಗೂ ಈಶ್ವರಿಯ ಜ್ಞಾನ, ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ ಗೊತ್ತಿಲ್ಲ. ಸತ್ಯಯುಗದ ದೇವತೆಗಳಿಗೂ ಗೊತ್ತಿರೋದಿಲ್ಲ. ಕೇವಲ ಇಷ್ಟು ಮಾತ್ರ ಅವರಿಗೆ ಗೊತ್ತಿರ್ತದೆ, ನಾನು ಹಳೆ ದೇಹ ಬಿಟ್ಟು ಹೊಸ ದೇಹದಲ್ಲಿ ಹೋಗ್ತಾ ಇದ್ದೀನಿ ಅಂತ. ದೇಹ ಬಿಡುವಾಗ ಮಾತ್ರ ಅವರಿಗೆ ಗೊತ್ತಾಗ್ತದೆ. ತುಮಕೋ ಅಭಿ ಮುಕ್ತಿಧಾಮ್ ಜಾನಾ ಹೈ. सतयुग में ऐसे नहीं कहेंगे कि घर जाना है. नहीं, घर लौटने का समय यह है. यहाँ सन्मुख कितना ठोक ठोक कर तुम्हारी बुद्धि में बिठाते हैं. ಸತ್ಯುಗದಲ್ಲಿ ಮನೆಗೆ ಹೋಗಬೇಕು ಅಂತ ಯಾರೂ ಹೇಳೋದಿಲ್ಲ. ಮನೆಗೆ ಹೋಗುವ ಸಮಯ ಈಗ ಬಂದಿದೆ. ಈ ಎಲ್ಲ ಮಾತುಗಳನ್ನು ಬಾಬಾ ನಿಮಗೆ ಕುಟ್ಟಿ ಕುಟ್ಟಿ ನಿಮ್ಮ ತಲೆಯಲ್ಲಿ ತುಂಬ್ತಾರೆ. ಮುಂದೆ ಕೇಳುವಾಗ ನೆನಪಿರ್ತದೆ, ಹೊರಗೆ ಹೋದಾಗ ಮರೀತೀರಿ. आत्मा को ज्ञान के चक्षु मिले, कितनी विशाल बुद्धि चाहिए. छोटी स्टार मिसाल आत्मा में कितना पार्ट भरा हुआ है. हम बाबा के पीछाड़े भागेंगे. शरीर तो सबके ख़त्म होने. ಈಗ ಆತ್ಮಕ್ಕೆ ಜ್ಞಾನ ಚಕ್ಷು ಸಿಕ್ಕಿದೆ, ಜ್ಞಾನ ನೇತ್ರ ಸಿಕ್ಕಿದೆ. ನಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿದೆ. ನಮಗೆ ತಿಳಿದಿದೆ, ಈಗ ನಾವು ನಮ್ಮ ಪಾತ್ರ ಮುಗಿಸಿ ತಂದೆಯ ಹಿಂದೆ ಓಡೋರಿದ್ದೇವೆ. ದೇಹಗಳನ್ನು ಇಲ್ಲಿಯೇ ಬಿಟ್ಟು ಹೋಗೋರಿದ್ದೇವೆ. तुमको घर बार तो छोड़ना नहीं, सिर्फ ममत्व मिटाना है और पवित्र बनना है. किसको भी दुख नहीं दो. पहले ज्ञान का मंथन करो, फिर प्रेम से सबको सुनाओ. शिव बाबा तो विचार सागर मंथन नहीं करते, यह करते हैं बच्चों के लिए. ಬಾಬಾ ಹೇಳ್ತಾರೆ, ಶಿವಬಾಬಾ ವಿಚಾರ ಸಾಗರ ಮಂಥನ ಮಾಡೋದಿಲ್ಲ, ಬ್ರಹ್ಮ ಬಾಬಾ ಮಾಡ್ತಾರೆ. ಯಾಕೆ? ಮಕ್ಕಳಿಗೆ ಹೇಳೋದಕ್ಕಾಗಿ ಬ್ರಹ್ಮ ಬಾಬಾ ವಿಚಾರ ಸಾಗರ ಮಂಥನ ಮಾಡ್ತಾರೆ. ಶಿವ ಬಾಬಾ ಸುನಾತೆ हैं. ब्रह्मा बाबा भी कहते मैं नहीं सुनाता हूँ. इसे निरहंकारीपना कहा जाता है. याद एक शिव बाबा को करना है. बाप जो अपने साथ बैठे हैं उनसे बातें करते हैं. कहते हैं रात्रि को जाग कर भी ख्याल करना चाहिए. ಹೇಗೆ ಬ್ರಹ್ಮ ಬಾಬಾ ರಾತ್ರಿಯೂ ಸಹ ನಿದ್ದೆ ಬಿಟ್ಟು ವಿಚಾರ ಸಾಗರ ಮಂಥನ ಮಾಡ್ತಾರೆ, ಹಾಗೆ ಮಕ್ಕಳೂ ಸಹ ನೀವು ವಿಚಾರ ಸಾಗರ
ಮಂಥನ ಮಾಡ್ರಿ. ಸೋಯೆ ಹುಯೆ ನಹಿ ಉಠ್ ಕರ್ ಬೈಠನಾ ಚಾಹಿಯೆ. ರಾತ್ರಿನೂ ಸಹ ಬಾಬವ್ರನ್ನ ನೆನಪು ಮಾಡ್ರಿ ಅಂತ ಬಾಬಾ ಹೇಳಿರ್ತಾರೆ. ಅಂದರೆ ಹಾಸಿಗೆಯ ಮೇಲೆ ಮಲಗಿ ನೆನಪು ಮಾಡೋದಲ್ಲ, ಎದ್ದು ಕೂತ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. हम आत्मा कितनी छोटी बिंदी है, बाबा ने कितना ज्ञान समझाया है. कमाल है सुख देने वाले बाप की. ಎದ್ದು ಕುಳಿತು ಈ ಥರ ಬಾಬೋರ ಜೊತೆಗೆ ಮಾತಾಡ್ರಿ. ಬಾಬಾ, ನೀನು ಎಂತಹ ಅದ್ಭುತ ತಂದೆ ಆಗಿದೀಯ, ಎಂತಹ ಸುಖವನ್ನು ನಮಗೆ ಕೊಡ್ತೀಯ. बाप कहते नींद को जीतने वाले बच्चे देह सहित देह के मित्र संबंधियों को भूलना है. यह सब कुछ ख़त्म होना है. हमको बाबा से ही वर्षा लेना है. सबसे ममत्व मिटाकर गृहस्थ व्यवहार में रहते पवित्र रहना है. खुद काशीनाथ शिव बाबा कहते हैं, शरीर छूटे तो कोई भी आसक्ति न रहे. अब सच्चा सच्चा काशी कलवट भी खाना है. ಬಾಬಾ ಹೇಳ್ತಾರೆ, ದೇಹ ಬಿಡುವಾಗ ನಿಮಗೆ ಯಾವ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ಆಸಕ್ತಿ ಇರಬಾರದು. ಒಬ್ಬ ತಂದೆಯ ನೆನಪಿನಲ್ಲಿ ನೀವು ದೇಹ ಬಿಡಬೇಕು. ಇದಕ್ಕೆ ಹೇಳಲಾಗ್ತದೆ ಕಾಶಿಗೆ ಹೋಗಿ ಪ್ರಾಣಾರ್ಪಣೆ ಮಾಡುವುದು ಅಂತ. ಸ್ವಯಂ ಕಾಶಿನಾಥ ಶಿವ ಬಾಬಾ ಹೇಳ್ತಾ ಇದ್ದಾರೆ, मैं तुम सब को लेने आया हूँ तो काशी कलवट अब खाना ही पड़ेगा. ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ ಅಂದರೆ ನೀವೆಲ್ಲರೂ ನನಗೆ ಬಲಿಯಾಗಬೇಕು. नेचुरल कैलेमिटीज़ भी आने वाली, उस समय तुमको भी याद में रहना है. वह भी याद में रह कुएं में कूदते थे, परंतु कुएं में कूदने से कुछ होता नहीं. ಬಾಬಾ ಹೇಳ್ತಾರೆ, ಮುಂದೆ ಅನೇಕ ಪ್ರಾಕೃತಿಕ ವಿಕೋಪಗಳು ನಡೆಯಲಿವೆ, ಪ್ರಾಕೃತಿಕ ಅನಾಹುತಗಳು ನಡೆಯಲಿವೆ. ಆ ಸಮಯದಲ್ಲಿ ನೀವು ತಂದೆಯ ನೆನಪಿನಲ್ಲಿ ಇರಬೇಕು. ಭಕ್ತರು ಕಾಶಿಗೆ ಹೋಗಿ ಒಂದು ಬಾವಿಯಲ್ಲಿ ಹಾರ್ತಿದ್ರು, ಪ್ರಾಣಾರ್ಪಣೆ ಮಾಡಿಕೊಳ್ತಿದ್ರು. ಬಾವಿಯಲ್ಲಿ ಹಾರುವಾಗ ಅವರು ಶಿವನ ನೆನಪು ಮಾಡ್ತಾ ಹಾರ್ತಿದ್ರು. ಆದರೆ ಅದರಿಂದನೂ ಅವರಿಗೆ ಅವಿನಾಶಿ ಆಸ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಬಾಬಾ. यहाँ तुमको ऐसा बनना है जो सजा खानी न पड़े, नहीं तो इतना पद पा नहीं सकेंगे. ಆದರೆ ಇಲ್ಲಿ ನೀವು ಜೀವಿತವಾಗಿ ಇರುವಾಗಲೇ ಬಾಬೋರ್ನ ಎಷ್ಟು ನೆನಪು ಮಾಡಬೇಕು ಅಂದರೆ ಕೊನೆಗೆ ಒಂದು ಅಂಶವೂ ಸಹ ನಿಮಗೆ ಶಿಕ್ಷೆ ಸಿಗಬಾರದು. ಶಿಕ್ಷಾ ರಹಿತವಾಗಿ ನೀವು ಮನೆಗೆ ಹೋಗುವಂತಹ ಸ್ಥಿತಿಗೆ ತಲುಪಬೇಕು. ಬಾಬಾ ಕಿ ಯಾದ ಸೆ ವಿಕರ್ಮ ವಿನಾಶ होते हैं. साथ साथ यह चक्र का ज्ञान भी है. 84 चक्र के नॉलेज को धारण करने से हम चक्रवर्ती राजा बनेंगे. ತಂದೆಯ ನೆನಪಿನಿಂದ ವಿಕರ್ಮಗಳು ನಾಶ ಆಗ್ತವೆ. 84 ಜನ್ಮಗಳ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಮಾಡುವುದರಿಂದ ನೀವು ಚಕ್ರವರ್ತಿ ರಾಜ ಆಗ್ತೀರಿ. कोई भी विकर्म नहीं करना है. कुछ भी पूछना हो तो बाबा से राय पूछ सकते. सर्जन तो एक ही हो ना, चाहे सन्मुख पूछो चाहे चिट्ठी में पूछो, बाबा रास्ता बताएंगे. बाबा कितना छोटा स्टार है और महिमा कितनी भारी. ನಿಮಗೆ ಏನೇ ಪ್ರಶ್ನೆ ಇದ್ದರೂ
ಸಂಶಯ ಇದ್ದರೂ ನೀವು ತಂದೆಗೆ ಸಲಹೆಯನ್ನು ಕೇಳಬಹುದು. ಯಾಕೆಂದರೆ ತಂದೆ ಅವಿನಾಶಿ ಸರ್ಜನ್ನಾಗಿದ್ದಾರೆ. ಸನ್ಮುಖದಲ್ಲಿ ಬಂದು ಕೇಳಬಹುದು ಅಥವಾ ಪತ್ರದ ಮೂಲಕನೂ ಕೇಳಬಹುದು. ಬಾಬಾ ನಿಮಗೆ ಅವಶ್ಯವಾಗಿ ಸಲಹೆಯನ್ನು ಕೊಡ್ತಾರೆ. ಬಾಬಾ कहते बच्चे एक बाप को याद करो और अति मीठा बनो. शिव बाबा कितना प्यारा कितना मीठा है. प्यार से सबको समझाते. ಮಕ್ಕಳೇ, ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಎರಡನೇದು ಮಧುರ ಆಗ್ರಿ. ಶಿವ ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಜ್ಞಾನ ತಿಳಿಸ್ತಾರೆ. ಬಾಬಾ ಪ್ಯಾರ್ ಕಾ ಸಾಗರ್ ಹೇ तो ज़रूर प्यार ही करेंगे. बाप कहते मीठे बच्चे किसको भी मनसा वाचा कर्मणा ದುಃಖ ನಹಿ ದೇನ. ತಂದೆ ಪ್ರೇಮ ಸಾಗರ ಆಗಿದ್ದಾರಂದರೆ ಯಾವತ್ತೂ ಪ್ರೀತಿನೇ ಕೊಡ್ತಾರೆ, ಪ್ರೀತಿಯಿಂದ ಜ್ಞಾನ ತಿಳಿಸ್ತಾರೆ. ಹಾಗೆ ನೀವು ಮಕ್ಕಳು ಸಹ ಎಲ್ಲರಿಗೂ ಪ್ರೀತಿಯನ್ನೇ ಕೊಡಬೇಕು. ಮನ ವಚನ ಕರ್ಮದಿಂದ ಯಾರಿಗೂ ನೀವು ದುಃಖ ಕೊಡಬಾರ್ದು. ಸಬ್ಕೋ ಸುಖ ಕಿ ಹಿ ಬಾತ್ ಬತಾನಿ ಹೈ. अंदर किसके लिए ಬುಖಾರ್ ನಹಿ ರಖನ. ಬಾಬಾ ಹೇಳ್ತಾರೆ, ಎಲ್ಲರಿಗೂ ಸುಖವನ್ನೇ ಕೊಡುವ ಪುರುಷಾರ್ಥ ಮಾಡಿರಿ. ಒಬ್ಬರಿಗೆ ನೋಡಿ ಹೊಟ್ಟೆ ಉರಿಸ್ಕೋಬೇಡ್ರಿ ಅಂತಾರೆ ಬಾಬಾ. ಒಳಗೆ ಜ್ವರ ತಂದ್ಕೊಳ್ಳೋದಂದರೆ ಏನರ್ಥ? ಹೊಟ್ಟೆ ಉರಿಸ್ಕೊಳ್ಳೋದು. ಆ ಥರ ಮಾಡಬೇಡಿ. देखो शंकराचार्य आदि को कितने बड़े बड़े चांदी के सिंहासन पर बिठाते हैं. यहाँ शिव बाबा जो तुमको कौड़ी से हीरे जैसा बनाते हैं, उनको तो हीरों का सिंहासन होना चाहिए. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯರು, ಇನ್ನು ಬೇರೆ ಬೇರೆ ಆಚಾರ್ಯರು, ಮಠಾಧೀಶರು, ಅವರಿಗೆ ಭಕ್ತರು ಬೆಳ್ಳಿಯ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಆದರೆ ನನಗೆ, ನಾನು ನಿಮ್ಮನ್ನು ಕೌಡೆಯಿಂದ ವಜ್ರ ಸಮಾನ ಮಾಡ್ತೀನಿ ಅಂದರೆ ನನಗೆ ನೀವು ವಜ್ರದ ಸಿಂಹಾಸನದ ಮೇಲೆ ಕೂಡಿಸ್ಬೇಕು. ಪರಂತು ಶಿವ ಬಾಬಾ कहते मैं पतित शरीर पतित दुनिया में आता. देखो बाबा ने कुर्सी कैसे ली है. ಬಾಬಾ ಹೇಳ್ತಾರೆ, ನಾನು ಬರುವುದೇ ಪತಿತ ದೇಹದಲ್ಲಿ, ಪತಿತ ಪ್ರಪಂಚದಲ್ಲಿ ಬರ್ತೀನಿ. ಈ ಬ್ರಹ್ಮನ ದೇಹನೇ ನನ್ನ ಕುರ್ಚಿಯಾಗಿದೆ ಅಥವಾ ಸಿಂಹಾಸನ ಆಗಿದೆ. अपने रहने के लिए भी कुछ मांगते नहीं. जहाँ भी रहा गाते भी है गोदरी में करतार देखा. भगवान आकर पुरानी गोदरी में बैठे. ಶಿವ ಬಾಬಾ ಆಗಲಿ, ಬ್ರಹ್ಮ ಬಾಬಾ ಆಗಲಿ ತಮಗಾಗಿ ಏನನ್ನೂ ಸಹ ಕೇಳೋದಿಲ್ಲ. ಅಷ್ಟು ಸಾಧಾರಣ ರೂಪದಲ್ಲಿ ಇರ್ತಾರೆ. ಅದಕ್ಕಾಗಿ ಗಾಯನ ಇದೆ, ಪರಮಾತ್ಮ ಕೌದಿ ಹೊತ್ಕೊಂಡು ಬರ್ತಾನೆ ಅಂತ. ಕೌದಿ ಯಾವುದು ಅಂದರೆ ಪ್ರಜಾಪಿತ ಬ್ರಹ್ಮನ ದೇಹನೇ ಕೌದಿಯಾಗಿದೆ. अब बाप गोल्डन एज्ड विश्व का मालिक बनाने आया है. मुझे इस पतित दुनिया में 3 पैर पृथ्वी के भी नहीं मिलते. विश्व का मालिक तुम बनते हो. मेरा ड्रामा में पार्ट ही यह है. ಬಾಬಾ ಹೇಳ್ತಾರೆ, ನಾನು 3 ಲೋಕದ ಮಾಲೀಕ. ಆದರೆ ನನ್ನ ಶಾಲೆಯನ್ನು ತೆರೀಲಿಕ್ಕೆ 3 ಹೆಜ್ಜೆ ಜಾಗನೂ ಒಮ್ಮೊಮ್ಮೆ ಸಿಗೋದಿಲ್ಲ. ನೀವು ವಿಶ್ವದ ಮಾಲೀಕ ಆಗ್ತೀರಿ, ಆದರೆ ನಾನು ವಿಶ್ವದ ಮಾಲೀಕ ಆಗೋದಿಲ್ಲ. ನನ್ನ ಪಾತ್ರನೇ ಈ ಥರ ಇದೆ ಅಂತ ಹೇಳ್ತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಭಿ ಮುझे ಸುಖ ದೇನಾ ಹೈ. ಮಾಯಾ ಬಹುತ್ ದುಃಖ ದೇತಿ ಹೈ. ಭಕ್ತಿ ಮಾರ್ಗದಲ್ಲೂ ಸಹ ನಾನು ಭಕ್ತರಿಗೆ
ಸುಖನೇ ಕೊಡ್ತಾ ಬಂದಿದ್ದೀನಿ. ನನ್ನ ಕೆಲಸ ಸುಖ ಕೊಡೋದಾಗಿದೆ, ಮಾಯೆಯ ಕೆಲಸ ದುಃಖ ಕೊಡೋದಾಗಿದೆ. इस समय एक है भक्ति का पंप, दूसरा है माया का पंप. साइंस में देखो क्या क्या बना दिया. मनुष्य समझते हैं हम स्वर्ग में बैठे. बाप कहते यह साइंस का पंप है, यह सब गए कि गए. इतने सब बड़े बड़े मकान आदि सब गिरेंगे. यह साइंस सतयुग में तुमको ಸುಖಕ್ಕೆ ಕಾಮ ಮೇ ಆಯೇಗಿ. ಒಂದು ಕಡೆ ಭಕ್ತಿಯ ವೈಭವ ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ವಿಜ್ಞಾನದ ವೈಭವ ಕಾಣಿಸ್ತಾ ಇದೆ. ಈ ವೈಭವ ನೋಡಿ ಜನ ತಿಳ್ಕೊಂಡಿದ್ದಾರೆ ಇದೇ ಸ್ವರ್ಗ ಅಂತ. ಬಾಬಾ ಹೇಳ್ತಾರೆ ಇದು ಸ್ವರ್ಗ ಅಲ್ಲ. ಕೊನೆಗೆ ಈ ಜಗತ್ತೇ ಸಂಪೂರ್ಣ ನಾಶ ಆಗಲಿದೆ. ಇಂದು ವಿಜ್ಞಾನ ಜನರಿಗೆ ದುಃಖ ಕೊಡ್ತದೆ, ನಾಳೆ ನಮಗೆ ಸುಖ ಕೊಡ್ತದೆ. ತುಮ್ ಬಚ್ಚೋಂ ಕೋ ಬಹುತ್ ಮೀಠಾ ಬನನಾ ಹೇ. ಮಮ್ಮಾ ಬಾಬಾ ಕಭಿ ಕಿಸ್ಕೋ ದುಃಖ ನಹಿ ದೇತೆ. ಸಮझाते ಬಚ್ಚೆ ಕಭಿ ಆಪಸ್ ಮೇ ಲಡೋ ಝಗಡೋ ನಹಿ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಹೊರಗಿನ ಜನ ಏನಾದರೂ ಮಾಡಲಿ, ನೀವು ಬಾಬನ ಮಕ್ಕಳು ಆಗಿ ಯಾರಿಗೂ ದುಃಖ ಕೊಡಬೇಡಿ. ಮಮ್ಮ ಬಾಬಾ ಯಾರಿಗೂ ದುಃಖ ಕೊಡಲಿಲ್ಲ. ಆಗಾಗ ಹೇಳ್ತಾನೆ ಇರ್ತಿದ್ರು, ಮಕ್ಕಳೇ ಜಗಳ ಮಾಡಬೇಡಿ, ಹೊಡೆದಾಡಬೇಡಿ. ಕವಿ ಮಾತ ಪಿತಾ ಕಿ ಇಜ್ಜತ್ ನಹಿ ಗವಾನ. ತಂದೆ ತಾಯಿಯಾಗಿರುವಂತಹ ಈ ಬ್ರಹ್ಮ ಮತ್ತು ಸರಸ್ವತಿಯ ಮರ್ಯಾದೆಯನ್ನು ತೆಗಿಬೇಡಿ ಅಂತ ಹೇಳ್ತಿದ್ರು ಬಾಬಾ. ಇಸ್ ಮಟೇರಿಯಲ್ जिस्मानी देह से ममत्व मिटाओ, याद करो अब वापस जाना है. बाबा को सर्विस में मदद करनी है. ಹಳೆ ಜಗತ್ತು ಇವತ್ತಂದರೆ ಇವತ್ತು, ನಾಳೆ ಅಂದರೆ ನಾಳೆ ಹೋಗಲಿದೆ. ದೇಹದ ಜಗತ್ತಿನಿಂದ ಮೋಹ ಮಮತ್ವ ತೆಗೆದುಹಾಕ್ರಿ. ಈಗ ವಾಪಸ್ ಹೋಗಬೇಕಾಗಿದೆ. ಹೋಗೋ ತನಕ ತಂದೆಯ ಸೇವೆಯಲ್ಲಿ ಸಹಯೋಗ ಕೊಡಬೇಕು. ಸಚ್ಚೆ ಸ್ಯಾಲ್ವೇಷನ್ ಆರ್ಮಿ ತುಮ್ ಹೋ, ಖುದಾಯಿ ಖಿದ್ಮತ್ಗಾರ್. ವಿಶ್ವ ಕಾ ಬೇಡ ಜೋ ಡೂಬಾ ಹುವಾ ಹೇ, ತುಮ್ ಪಾರ್ ಕರ್ತೆ ಹೋ. ಬಾಬಾ ಹೇಳ್ತಾರೆ, ನಿಜವಾದ ಮುಕ್ತಿ ಸೈನಿಕರು, ಈಶ್ವರನ ಸಹಾಯಕರು ನೀವಾಗಿದ್ದೀರಿ. ಮುಳುಗಿದ ಜಗತ್ತಿನ ನೌಕೆಯನ್ನು ಮೇಲೆತ್ತುವಂಥವರು, ದಾಟಿಸುವಂಥವರು ನೀವಾಗಿದ್ದೀರಿ. इसलिए सवेरे सवेरे 3-4 बजे उठकर चिंतन करो तो बहुत खुशी रहेगी और पक्के हो जाएंगे. ಅದಕ್ಕಾಗಿ ಬೆಳಗ್ಗೆ 3-4 ಗಂಟೆಗೆ ಎದ್ದು ಚಿಂತನೆ ಮಾಡಿ, ಬಾಬೋರ್ನ ನೆನಪು ಮಾಡಿ. ಆಗ ನಿಮ್ಮಲ್ಲಿ ಖುಷಿ ಇರುವುದು, ನೀವು ಪಕ್ಕಾ ಆಗಿಬಿಡುವಿರಿ. रिवाइज नहीं करेंगे तो माया भुला देगी. मंथन करो आज बाबा ने क्या समझाया. एकांत में बैठ विचार सागर मंथन करना चाहिए. यहाँ भी ಏಕಾಂತ ಅಚ್ಚಿ. ಕೇಳಿದ ಮುರಳಿಯ ಬಗ್ಗೆ ಮತ್ತೆ ಮತ್ತೆ ಚಿಂತನೆ ಮಾಡಿ, ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ. ಈ ದಿನ ಬಾಬಾ ನಮಗೆ ಏನು ತಿಳಿಸಿ ಕೊಟ್ಟಿದ್ದಾರೆ. ಮಧುಬನಕ್ಕೆ ಬಂದಾಗಲೂ ಸಹ ಏಕಾಂತದಲ್ಲಿ ಕುಳಿತು ಅಭ್ಯಾಸ ಮಾಡಬಹುದು. ಇಲ್ಲಿ ಏಕಾಂತ ಬಹಳ ಸಮಯದವರೆಗೂ ನಿಮಗೆ ಸಿಗ್ತದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. मनसा वाचा कर्मणा किसी को भी दुख
नहीं देना है। कोई दुख भी दे फिर भी आपको ಸುಖ ही देना है. ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬಾರದು. ಒಬ್ಬರು ನಮಗೆ ದುಃಖ ಕೊಟ್ಟರೂ ಸಹ ನಾವು ಮಾತ್ರ ಅವರಿಗೆ ಸುಖವನ್ನೇ ಕೊಡಬೇಕು. किसी की बात दिल में नहीं रखनी. बाप समान प्यार का सागर बनना है. ಅನ್ಯರ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ತಂದೆಯ ಸಮಾನ ಪ್ರೇಮದ ಸಾಗರ ಆಗಬೇಕು. ಎರಡನೇದು, ಏಕಾಂತ ಮೇ ಬೈಠ್ ವಿಚಾर सागर मंथन करना है. मंथन कर फिर प्रेम से समझाना है. बाबा की सर्विस में मददगार बनना है. ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು. ಮಂಥನ ಮಾಡಿದ ನಂತರ ಪ್ರೀತಿಯಿಂದ ಜ್ಞಾನ ತಿಳಿಸಬೇಕು. ತಂದೆಯ ಸೇವಾ ಕಾರ್ಯದಲ್ಲಿ ಸಹಾಯಕರಾಗಬೇಕು. वरदान, अपने चेहरे और चलन से रूहानी रॉयल्टी का अनुभव कराने वाले ಸಂಪೂರ್ಣ ಪವಿತ್ರ ಭವ. ತಮ್ಮ ಚೆಹರೆ ಮತ್ತು ಚಲನೆಯಿಂದ ಆತ್ಮಿಕ ಘನತೆ ಗೌರವದ ಅನುಭವ ಮಾಡಿಸುವಂತಹ ಸಂಪೂರ್ಣ ಪವಿತ್ರ ಆಗಿರಿ. रूहानी रॉयल्टी का फाउंडेशन संपूर्ण पवित्रता है. संपूर्ण प्योरिटी ही रॉयल्टी है. इस रूहानी रॉयल्टी की झलक पवित्र आत्मा के स्वरूप से दिखाई देगी. ಆತ್ಮಿಕ ಘನತೆ ಅಥವಾ ಗೌರವದ ಆಧಾರ ಆಗಿದೆ ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಪವಿತ್ರತೆಯೇ ಸಂಗಮ ಯುಗದಲ್ಲಿ ನಿಮ್ಮ ಗೌರವ ಆಗಿದೆ. ಈ ಒಂದು ಗೌರವದ ಲಕ್ಷಣ ನಿಮ್ಮ ಆತ್ಮಿಕ ಸ್ವರೂಪದ ಮೂಲಕ, ನಿಮ್ಮ ಮುಖದಲ್ಲಿ ಇರುವ ಬೆಳಕಿನ ಮೂಲಕ ಕಾಣಿಸ್ತದೆ. ಯ ಚಮಕ್ ಕಬಿ ಚಿಪ್ ನಹಿ ಸಕ್. ಒಳಗೆ ಪವಿತ್ರತೆ ಇತ್ತು ಅಂದರೆ ಅದರ ಹೊಳಪು ನಿಮ್ಮ ಮುಖದಲ್ಲಿ ಕಾಣಿಸ್ತದೆ. ಅದನ್ನು ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. कोई कितना भी स्वयं को गुप्त रखे, लेकिन उनके बोल, उनका संबंध संपर्क, रूहानी व्यवहार का प्रभाव उनको प्रत्यक्ष करेगा. ತಮ್ಮ ಪುರುಷಾರ್ಥ ಎಷ್ಟೇ ಮುಚ್ಚಿಟ್ಕೋಬೇಕಂದ್ರೂ ನಿಜವಾದ ಪುರುಷಾರ್ಥಿಗಳ ಪುರುಷಾರ್ಥ ಅವರ ಶಬ್ದಗಳ ಮೂಲಕ, ಸಂಬಂಧದ ಮೂಲಕ, ಆತ್ಮಿಕ ವ್ಯವಹಾರದ ಮೂಲಕ ಪ್ರತ್ಯಕ್ಷ ಆಗ್ತದೆ. तो हर एक नॉलेज के दर्पण में देखो कि मेरे चेहरे पर चलन में वह रॉयल्टी दिखाई देती है. वह साधारण चेहरा साधारण चलन है. ಪ್ರತಿಯೊಬ್ಬರು ಜ್ಞಾನ ದರ್ಪಣದಲ್ಲಿ ನೋಡ್ಕೊಳ್ಳಿ. ನಿಮ್ಮ ಮುಖಚರ್ಯೆಯಲ್ಲಿ, ನಿಮ್ಮ ವರ್ತನೆಯಲ್ಲಿ ಆ ಒಂದು ಘನತೆ ಗೌರವ ಕಾಣ್ತಾ ಇದೆಯೇ? ಅಥವಾ ನಿಮ್ಮ ಮುಖ ಸಪ್ಪೆ ಆಗಿ ಇರ್ತದೆ, ಸಾಧಾರಣ ಆಗಿ ಇರ್ತದೆ, ನಡತೆಯು ಸಾಧಾರಣ ಆಗಿ ಇರ್ತದೇನೋ ನೋಡ್ಕೊಳ್ಳಿ. अच्छा, श्लोगन. सदा परमात्मा पालना के अंदर रहना ही भाग्यवान बनना है. ಸದಾ ಪರಮಾತ್ಮ ಪಾಲನೆಯ ಒಳಗೆ ಇರುವಂಥದ್ದು ಭಾಗ್ಯವಾನ್ ಆಗುವುದಾಗಿದೆ. ಸದಾ ಪರಮಾತ್ಮ ಪಾಲನೆಯ ಒಳಗೆ ಇರುವುದು ಅಂದರೆ ಭಾಗ್ಯವಂತ ಆಗುವುದಾಗಿದೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.